ಶುಭೋದಯ ರೀ ನಮ್ಮ ಕರ್ನಾಟಕ ಮಂದಿಗೆ. ಯಾರನ್ನ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಮ್ಯಾಲಿನ ವ್ಯೂ ತೋರಿಸ್ತಿಲ್ಲ ಯಾವಾಗಲೂ, ಇವತ್ತು ಕೆಳಗಿನ ವ್ಯೂ ನಮ್ಮ ಟೌನ್ಶಿಪ್ ಇದೆ. ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗರ ಅವ್ರಿಗೆ ಬ್ರೇಕಿಗೆ ಮಸ್ಕ್ ಮಿಲನ್ ಮತ್ತು ಬಟರ್ ಮಿಲ್ಕ್ ಇನ್ನು ಮುಂದೆ ಡೈಲಿ ಹಾಕ್ಬೇಕಂತ ಅಂದ್ಕೊಂಡೇನಿ. ಸೊ ಈಗ ಸ್ಕೂಲ್ ಸ್ಟಾರ್ಟ್ ಅದ ನಡೆದು ಬಟರ್ ಮಿಲ್ಕ್ ಕಂಪಲ್ಸರಿ, ಬಿಸಿಲು ಕಡಿಮೆ ಆಗತ್ತಾನ. ನೀರೆಷ್ಟು ಬಿಡ್ಲಿತ್ತ ದಸ್ತಿ ಇಟ್ಕೊಯ್ತವ. ಬಾಯ್, ಎಕ್ಸಾಮ್ ಚಲೋ ಮಾಡಿ. ಏನಾಗತ್ತೆ ತಿನ್ನಲ್ಲ ಹೇಗಿದಲ್ಲ, ಒಂದೇ ತಿಂದೆ ಹೊಟ್ಟೆ ತುಂಬ್ತು. ಇವತ್ತು ಅಷ್ಟೇ ರಿತ್ವಿಕ್ ನಾ ಹೇಳೋದ್ರನಾಗೆ ಪೂಜೆ ಮಾಡಿಬಿಟ್ಟಿದನು, ಹಾಗಾಗಿ ಇವತ್ತೇನು ಕ್ಲಿಪ್ ತೊಗೊಳಕ್ಕಾಗಲಿಲ್ಲ. ಈ ವಾರ ಹೋಗೋ ಹೊತ್ತಿಗೆ ದೇವ್ರ ಬಳಿ ನಮಸ್ಕಾರ ಮಾಡಿ ಆದರದು ಹಚ್ಕೋತಾನೆ. ಅವ್ರದ್ದು ಆದಮೇಲೆ ನಂದು ನಾವು ಒಂದು ಸರ್ತಿ ಕೇಸರಿ ಹಚ್ಚನಂದ್ರೆ ಮನಸ್ಸಿಗೆ ಸಮಾಧಾನ ಆಗ್ತದ. ಇವತ್ತು ಆ್ಯಕ್ಚುಲಿ ರಿಸಲ್ಟ್ ಬಂದಮೇಲೆ ಫಸ್ಟ್ ಡೇ ಆಫ್ ಸ್ಕೂಲ್ ಹಾರ್ದಿಕ್ ಇವತ್ತು ಫಸ್ಟ್ ಡೇ ನಡೆದಾನ. 3rd ಸ್ಟ್ಯಾಂಡರ್ಡ್ ಫಸ್ಟ್ ಡೇ ಇವತ್ತು. ಒಂದು ಎಕ್ಸೈಟೆಡರ ಹನನೇ ಅವ. ಕೂದಲು ಕೊಡಲ್ಟಿಟ್ಟಿರೇನು ನೀರು ಬಿಟ್ಟರೆ ಬೆವರು ಇನ್ನು ಈಗ ರೀಸೆಂಟ್ಲಿನ 2nd ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಗಿ ಫಸ್ಟ್ ಡೇ ಸ್ಕೂಲಿಗೆ ಬಿಟ್ಟಿದ್ದು ನೆನಪದ ನನಗೆ. ಬಸ್ಸಿಗೆ ಹೆಂಗೆ ಹೋಯ್ತು 1 ಇಯರ್ ಗೊತ್ತಿಲ್ಲ. 3rd ಸ್ಟ್ಯಾಂಡರ್ಡ್ ಬಂದುಬಿಟ್ಟನು. ಹುಡುಗರು ಜಲ್ದಿ ದೊಡ್ಡವ್ರು ಆಗ್ಲಿಕ್ಕತ್ತಾರ. ಈಗ ನೆಕ್ಸ್ಟ್ ಬರ್ಲಿತ್ತಾಳಲ್ಲ ಈಗಿನ ಅವ್ನ ಕ್ಲಾಸ್ಮೇಟ. ಈಗಿಂದ ಆದಮೇಲೆ ಈಗ ಇನ್ನೊಬ್ಬ ಬರ್ತಾನೆ. ಇವ ಇಬ್ಬರು ಫುಲ್ಲು ಕ್ಲೋಸ್ ಫ್ರೆಂಡ್ಸ್ ಇವರಿಬ್ಬರು. ಇವನ ಹೆಸರು ಜೇಡನ್ ಅಂಥೇಳಿ. ಫುಲ್ ಕ್ಲೋಸ್. ಎಷ್ಟು ಕ್ಲೋಸ್ ಅಂದ್ರೆ ಅಷ್ಟು ಕ್ಲೋಸ್. ಈ ಕಡೆಯಿಂದ ಅಲ್ಲದು, ಆ ಕಡೆಯಿಂದೆ ಹಾಗೆ ತಯಾರಾಗಿ ಒಂದು ಫ್ರೆಂಡ್ಶಿಪ್ ಅವ್ರದ್ದಿಬ್ಬರದು. ಆಯಿತು ಕುಂತ್ರುಪ್ಲೆನ ಮಾತು ಶುರು. ನಾವು ಕೆಳಗೆ ನಿಂತು ಬಾಯಿಗೆ ಹಾಕ್ತಿರ್ತೇವೆ, ಅದು ಮಾಡ್ತಿರ್ತೇವೆ, ನಮ್ಮ ಕಡೆ ನೋಡೋದೇ ಇಲ್ಲ. ಏನು ಮಾತಾಡ್ತಾರೆ ನಾವು ಗುಸು 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 ಗುಸು. ನನಗೂ ಬ್ಯಾಡಲ್ಲೈತಿ ಮತ್ತು ಬಾಯ್. ಬಾಯ್. ಇಲ್ಲಿ 1, 2 ಬ್ಲಾಕ್ ಬರ್ತವೆ, 3, 4. ಅಲ್ಲಿ ಬಂದು ವ್ಯಾನ್ ನಿಂತವ. ನಮ್ಮಲ್ಲಿ ತಾಯಿದವ್ರು ಎಷ್ಟಿದವಾರ ಅಂದ್ರೆ ಅಲ್ಲಿಂದು ಇಲ್ಲಿಗೆ ಗಾಡಿ ಮೇಲೆ ಕುಡಿಸ್ಕೊಂಡು ಬರ್ತಾರೆ ಹುಡುಗರು. ಎಲ್ಲಿಂದು ಅಲ್ಲಿಂದು ಇಲ್ಲಿಗೆ ಗಾಡಿ ಮೇಲೆ ತೊಗೊಂಡು ಬರ್ತಾರೆ ಹುಡುಗರು. ಕೆಳಗೆ ಅವರಿಗೆ ಬಿಟ್ಟು ಬಂದ ಮೇಲೆ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋವಿರ್ತಾವೆ, ಬಟ್ಟೆ ಮಡ್ಚ್ಕೋದು ಮಾಡೋದು. ನಿನ್ನೆ ಅವನಿಗೆ ಹೇಳಿದ್ದ ಬಟ್ಟೆ ಮಡ್ಚು ಅಂಥೇಳಿ. ಆಟಾಡು ಬಂದ ಮೇಲೆ ಲೇಟ್ ಆಯಿತು, ಮಾಡಲಿಲ್ಲ. ಸೊ ಅದು ಈಗ ಮಾಡಬೇಕು. ಫಸ್ಟ್ ನಾ ಬ್ರೇಕ್ಫಾಸ್ಟ್ ಮಾಡ್ಬೇಕು. ಈಗ ಬ್ರೇಕ್ಫಾಸ್ಟ್ ಹೇಳೋದೇ ನೆನಪಿಲ್ಲಲ್ಲ. ಕಡ್ಲೆ ಹಿಟ್ಟಿನ ದೋಸೆ ಎಲ್ಲ ಹಸಿಮೆಣ್ಸಿಕಾಯಿ, ಖಾರ, ಟಮಾಟ, ಉಳ್ಳಾಗಡ್ಡಿ ಎಲ್ಲ ಹಾಕಿದ್ದು ಭಾಳ ಚಂದ ಇರ್ತದೆ ಟೇಸ್ಟ್. ಯಾವಾಗಾರ ಟ್ರೈ ಮಾಡಿ ನೋಡಿರಿ. ಆಯ್ತು ನಾಷ್ಟ ಗಿಷ್ಟ ಮಾಡಿ ಸ್ವಲ್ಪ ಹೊತ್ತು ಕೊಡೋಷ್ಟಿಗೆ ಆಯ್ತು ಅವ್ರು ಬಂದೇ ಬಿಡ್ತಾರೆ. ಹಾಫ್ ಡೇ ಅಲ್ಲ, ಬಂದಮೇಲೆ ಒಂದಿಷ್ಟು ಸ್ಕೂಲಿಂದ ಪಂಚಾಯತಿ ಮಾತಾಡ್ಕೋದಾಗ್ತದ. ಹಂಗಾಯ್ತು ಹಿಂಗಾಯ್ತು ಅಂಥೇಳಿ. ಏನು ನೋಡ್ತಿರೋ ಏನು ಸುದ್ದಿ. ನಿನ್ನೆ ಶಾಪಿಂಗ್ ಹೋದವರು ಅವ್ರು ಇನ್ನೂ ಶಾಪಿಂಗ್ನಾಗೆ ಯಾರು ಅವ್ರು. ಹಾಂ, ನಿನ್ನೆ ನೋಡೋತಿ ಶಾಪಿಂಗ್ ಮಾಡ್ಲಿತ್ತಿದ್ರು. ಇವತ್ತು ನೋಡೋಟಿಗೆ ಇವತ್ತು ಶಾಪಿಂಗೇ ಮಾಡ್ಲಿತ್ತಾರೆ. ನೀಡೋದೇನೋ ಅಂತ ನೋಡೋದು. ಒಂದೊಂದು ದಿನ ಯಾರನ್ನ ಶಾಪಿಂಗ್ ಮಾಡ್ತಾರೆ. ಎಂಥವು ನೋಡ್ಬೇಕು, 5 ನಿಮಿಷ ಶಾಪಿಂಗ್ ಕಲರ್ಸ್ ಹೋಗಿ ನೋಡ್ಬೇಕಂದ್ರೆ 5 ನಿಮಿಷ ಟಿ ವಿ ನೋಡಿ ಮುಗಿಸ್ಬಿಡ್ಬೇಕು. ಓಕೆ ಓಕೆ. ಅನ್ಸೋದು ಒಂದು ರೇಂಜ್ ಇರ್ತದೆ. ಮುಗಿದು ಕ್ಲಾಸ? ಆಫ್ ಆಯಿತು. ಯಾಕ ಕರೆಂಟ್ ಹೋದ? ಕರೆಂಟ್ ಹೋಗಿಲ್ಲ. ಇಡೇನು ಕರೆಂಟ್ ಹೋಗಿಲ್ಲ. ಆಯ್ತು ನಿದ್ದೆ ಯಾಕ? ಓಕೆ ಮಕ್ಕ ಆ ಕಡೆ ಮುಖ ಮಾಡಿ.
ಈವ್ನಿಂಗ್ ನಮ್ದು ವಿಂಡೋದಾಗಿಂದ ಈ ವ್ಯೂವರ ಇಷ್ಟು ಮಸ್ತ್ ಇರ್ತದೆ. ನನ್ನ ಫೇವ್ರೆಟ್ ವ್ಯೂ ಅದು. ಒಂದೊಂದು ದಿನ ಒಂದೊಂದು ಥರ ಚಲೋನೇ ಕಾಣಿಸ್ತದೆ, ಮಸ್ತ್ ಇರ್ತದೆ. ರಿತ್ವಿಕರ ನನಗೆ ಚಹಾ ಮಾಡಿಕೊಟ್ಟನು. ಅದಾದಮೇಲೆ ಅವನು ನೀವೇ ಕೇಳ್ರಿ. ಯಪ್ಪ ದೇವ್ರ. ఏందో ಚಿಂದಿ ಚಿತ್ರಾನ್ನ ಇದ್ದಂಗೆ ಇದು ಚಿಂದಿ ಬೇಳೆ ಅನ್ನೋದು. ಎಸ್ ಆಫ್ ಕೋರ್ಸ್. ಮನೆಗೆ ಏನೇನವ ಎಲ್ಲ ಕಲಿಸ್ಬಿಡೋದ, ಎಸ್, ಎಲ್ಲಾರ್ದು ಬಿಟ್ಟು ಬಿಡೋದು. ಇದ್ದು ಅಂದ್ರೆ ಅವನು ಕಲಿಸ್ಬಿಡ್ತಿದ್ದ. ಅದೇ ಹೇಳ್ತೀನಿ, ಒಟ್ಟು ಮನೆಗೆ ಏನೇನಿರ್ತೋ ಎಲ್ಲ ಹಾಕೋದು ಒಟ್ಟು, ಹೌದಿಲ್ಲ? ಎಸ್, ಯು ಹ್ಯಾವ್ ಟು ಯುಟಿಲೈಸ್ ಎವ್ರಿಥಿಂಗ್. ಹುಳಿದಾಗ ಮತ್ತು ಹುಳಿ ಹಿಂಡೋದು. ಓ ಮೈ ಗಾಡ್. ವೆನಿಲಾ ಮತ್ತು ಚಾಕ್ಲೇಟ್ ಐಸ್ ಕ್ರೀಮ್ ನಂಗೆ ಕಾಣಿಸ್ಲಿತ್ತು. ಅದು ಆ್ಯಕ್ಚುಲಿ ಹುಳಿ ಅದ ಗೈಸ್. ಗೈಸ್ ಗೈಸ್ ಫೇರಿ ಫೇರಿ ಮಸಾಲ, ಫೇರಿ ಫೇರಿ ಮಸಾಲ. ಇದೆಲ್ಲ ಟ್ಯಾಲೆಂಟ್ ರೀ, ಇದು ಎಲ್ಲರಿಗೆ ಬರಲ್ರಿ ಇದು ಈ ಥರ ಕಲಿಸ್ಲಿಕ್ಕೆ. ನೀವು ಮನೆ ಟ್ರೈ ಮಾಡ್ಲಿಕ್ಕೆ ಹೋದ್ರಿ ಅಂತಂದ್ರೆ ಫೇಲ್ ಆಗ್ಬಿಡ್ತದೆ ಇದು ರೆಸಿಪಿ. ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ಪ್ರಿಕಾಷನ್. ಓನ್ಲಿ ಟ್ಯಾಲೆಂಟೆಡ್ ಪೀಪಲ್ ಕ್ಯಾನ್ ಡೂ ದಿಸ್. ಬರೀ ಮೊಸರು ಹಾಕ್ತೇನೆ 3 ಸರ್ತಿ 4 ಸರ್ತಿ ಅಳತಿ ನೋಡ್ಕೊಂಡು ಹಾಕೋಬೇಕು. ಒಂದು ಸ್ವಲ್ಪ ಕಡಿಮೆ ಹೆಚ್ಚಿ ಆಯ್ತಂದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೇಕು. ಈಗ ಇನ್ನೊಂದು ಸ್ವಲ್ಪ ಹುಳಿ ಆಯ್ತು, ಮತ್ತೆ ಮೊಸರು ಹಾಕೋಬೇಕು. ಸಾಕು. ಗಾರ್ಡನ್ ರಾಮ್ಸೆ ಇದನ್ನ. ಸೊ ಇಷ್ಟೇ ಇರಲಿ, ಸೈಡ್ ಗಿಡ ಮತ್ತಿದು. ಇದ್ರೊಳಗೆ ಒಂದು ಸ್ವಲ್ಪ ಬೇಳೆ ಆಲ್ರೆಡಿ ಹಾಕಿನಿ, ಹಂಗಂತಿದ್ದು ಬೇಳೆ ಮತ್ತೆ ಬೇಕಾಗಲ್ಲ, ಸೈಡಿಗೆ ಇಟ್ಕೊಂಬಂತ ಒಂದು ಸ್ವಲ್ಪ ಇದು ಹಾಕೊಂಬಂತ ಪಾನಿಪುರಿ ಪುರಿ ಹಾಕೊಂಬಂತ. ಹಿಂಗೆ ಮನ್ಯಾಗ ನಿಂಬಲ್ಲಿ ಏನೇನು ಇರ್ತಾವಲ್ರಿ ನಾವು ಓಸು ಮುಂದೆ ಇಟ್ಕೋಬೇಕು. ಓಸು ಅಂದ್ರೆ ಹಾಕಿ ಮೊಸರು ಹೆಂಗಂತಂದ್ರೆ ರೀ, ಒಂದು ಕೂಡ ಮೊಸರು ಇರ್ಬೇಕು ರೀ, ಅರ್ಧ ಕೂಡ ಹುಳಿ ಇರ್ಬೇಕು ರೀ, ಪಾವು ಕುಂಟಲ್ ಖಾರ, ಪಾವು ಕುಂಟಲ್ನಾಗ ಪಾವ್ದಾಗ ಮತ್ತು ಅರ್ಧ ಕುಂಟಲ್ ಪೇರಿ ಪೇರಿ ಮಸಾಲೆ ಇರ್ಬೇಕು ರೀ. ಮತ್ತು ಅದು ಪೇರಿ ಪೇರಿ ಅಲ್ಲ, ಫೇರಿ ಫೇರಿ ಮಸಾಲ. ಅದೇನೋ ಅಂದ್ರೆ ಸೊಳ್ಳೆ ನಿಗ್ರ ಸೆಳ್ಬೇಕಂತ. ಆಮೇಲೆ ಒಂದು ಬಾಣಿ ಹುಳಿ ಹಿಂಡ್ಬೇಕ್ರಿ ಅದ್ರಾಗ. ಹಿಂಡಿ ಇಂಥವೆಲ್ಲ ಈಗ ತಿನ್ನೋದು ಇರ್ತಾವೆ ನೋಡ್ರಿ ಮನ್ಯಾಗ. ಈ ಚಿಪ್ಸ್ ಅಂತ, ಪಾನಿಪುರಿ ಅಂತ, ಇಂಥ ಹಂಗೆ ಕಲಸಿಟ್ಟು ಚೂಡ ಅಂತ, ಇವೆಲ್ಲ ಕಲಸಿ ಹಾಕ್ಬೇಕ್ರಿ. ಇವತ್ತು ಅವ್ನಿಗೆ ಟಮಾಟ ಉಳ್ಳಾಗಡ್ಡಿ ಕೊಯ್ಯೋದು ಏನಂತಾರೆ ಇದು ಇಲ್ಲ, ಜಲ್ದಿ ಕಲ್ಸ್ಕೊಂಡು ತಿನ್ನೋದು. ಕೊತ್ತಂಬರಿ ಕೊಯ್ಯೋದಿಲ್ಲ ಇವತ್ತು, ಅದಕ್ಕೆ ಇವೆಲ್ಲ ಹಿಂಗೆ ಮ್ಯಾಲಿಂಗ್ ಕಲ್ಸ್ಬೋದು. ಹಿಂಗೆಲ್ಲ ಚಿಂದಿ ಕಾಣಿಸ್ಬೇಕ್ರಿ, ಹಿಂಗೆ ಅದು ನೋಡ್ಲಿಕ್ಕೆ ಹಿಂಗೆ ನೀಟ್ ಅನ್ಸ್ಬೇಕು. ದಟ್ ಇಸ್ ಕಾಲ್ಡ್ ಆರ್. ಅದಕ್ಕೆ ಅದ್ರ ಹೆಸರೇನು? ಚಿಂದಿ ಭೇಳ. ಸೌತ್ ಇಂಡಿಯನ್ ಸ್ಪೆಷಲ್ ಚಿಂದಿ ಭೇಳ. ಸೌತ್ ಇಂಡಿಯಾಕ್ಕೆ ಬದ್ನಾಮ್ ಮಾಡುತ್ತೆ ಚಿಂದಿ ಭೇಳ. ಸೊ ಇದು ಏನದ ನೋಡ್ರಿ, ಕಳಿಸ್ತೀನಿ ಈಗ. ಇಲ್ಲಾಂದ್ರೆ ಕಲಿಯೋದ್ರದು ವಾಟರ್ ಅದ್ರೊಳಗೆ ಇಳಿಬೇಕ್ರಿ, ಬಟ್ಲಾಗ ಎಜುಕೇಶನ್ ಕಲಿಸಿ ಬರ್ಬೇಕು ನಾವು. ಸೊ ಇದು ವಾಜಿಡಮ್ ಅಂತೀವಿ. ಇದೆಲ್ಲ ಆಯ್ತು, ಎಲ್ಲ ವಾಜಿಟ್ಟು ಬಿಡು, ಮುಗಿತ ಕಡಿಕೆ ಅದು. ಸೊ ಈಗ ಇದು ಕನ್ಸೂಮ್ ಅಂತ ಒಳಗೆ ಅದನ್ನು ಕಲಿಸ್ಲಿಕ್ಕೆ. ಆ ಟೆಕ್ಸ್ಚರ್ ಬರ್ಬೇಕು, ಕ್ರೀಮಿ ಟೆಕ್ಸ್ಚರ್. ಯಾವ್ದು ವ್ಯಾಸ್ಲಿನ್ ಹಾಕೋಬೇಕು, ಯಾವ್ದು ಹಾಕೋಬೇಕು? ಮಾಯ್ಶ್ಚರೈಸರ್ ಕಲ್ಸು. ಮಾಸ್ಟರ್ ಚೆಫ್ನಾಗ ಏನು ಬೇಕದ ಹಾಕ್ತಾರೆ, ಹಂಗಂತ ನಾನು ಅದನ್ನಂತ ಇನ್ಸ್ಪೈರ್ ಆಗಿ ಹಾಕ್ಬಿಡ್ತೀನಿ. ಸೊ ಈಗ ಟೇಸ್ಟ್ ನೋಡು. ಅಂದರೆ ಯಾರು ತಿನ್ಬಾರ್ದು ಹಂಗಂತ.
ಚಲೋ ಆಗ್ಯದ. ಸೊ ಈಗ ಇದೆಲ್ಲ ಇದಾಗ ಕಲಸಿ ಮಿಕ್ಸ್ ಮಾಡೋದು. ತೋರಿಸು. ಸೊ ಈಗ ಏನು ಕಡಿಮೆ ಕಾಣಿಸ್ಲತ್ತದ ನೋಡ್ರಿ, ಈಗ ಅದು ಹೆಚ್ಚಿಗೆ ಹಾಕೋಬೇಕು. ಎಲ್ಲ ಒಂದೊಂದು ಕುಂಟಲ್ ಹಾಕಿದ್ರಿ, ಈಗ ಏನೋ ಹಾಕ್ಬಿಡ್ರಿ, ಈಗ ಬಂದ್ ಮಾಡ್ರಿ. ಈಗ ಒಂದು ಸ್ವಲ್ಪ ಇಷ್ಟು ತಗೊಂಬಂತ ಹಿಂಗೆ ಹಾಕೊಂಬಂತ ಈಗ ಕಲಸಿ ಮಾಡಿ. ನೀವು ಬೇಕಿದ್ರೆ ಮನೆ ಟ್ರೈ ಮಾಡಬಾರ್ದು, ಯಾಕಂದ್ರೆ ಡೇಂಜರ್ ಇರ್ತಾವೆ ಇವೆಲ್ಲ. ಒಟ್ಟ ಟ್ರೈ ಮಾಡಬೇಡ್ರಿ, ಇಂಥ ರಿಸ್ಕ್ ತಗೊಲಿಕ್ಕೆ ಹೋಗ್ಬೇಡ್ರಿ. ಇನ್ನೊಂದು ಸ್ವಲ್ಪ ಐಡಿಯಾಗಳು ಬೇಕಂದ್ರೆ ಹೇಳ್ತೇನೆ. ಸೊ ಇದು ಲೆಮನ್ ರೈಸ್ನಾಗ ಶ್ರೀಖಂಡ್ ಹಾಕೊಂಡು ತಿನ್ನೋದು ಈ ವಿಡಿಯೋ ಮಾಡೋ ರೀಸನ್ನೇ ಅದೇ. ನೀವು ಇಂಥವೆಲ್ಲ ರಿಸ್ಕ್ ತೊಗೊಂಡು ಮನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿಕ್ಕೆ. ಹಾರ್ದಿಕರ ನೀನು ಸಾಬ್ದಾಣಿ ಪಲಾವ್ ಎರಡು ಕಲ್ಸ್ಕೊಂಡಾನ. ಸೊ ಹಿಯರ್ ಇಸ್ ದ ಫೈನಲ್ ಟಚ್. ಫೈನಲ್ ಲುಕ್ ಶೋಮಿ. ನಂತರ ಮಾಸ್ಟರ್ ಶೆಫ್ ಪ್ಲೇಟಿಂಗ್ ಮಾಡ್ಲಿತ್ತನ್ರಿ, ಚಲೋ ಕಾಣಿಸ್ಲಾರ್ದಂಗ. ಹಿಂಗೆ ಗುಡ್ಡ ಬಾಯಾಗ ಬಿದ್ದಂಗೆ ಕಾಣಿಸ್ಬೇಕು. ಗುಡ್ಡ ಬಾಯಾಗ ಬಿದ್ದಂಗೆ ಕಾಣಿಸ್ಬೇಕು ನೋಡ್ರಿ. ಮ್ಯಾಲಿಂದ ಒಂದು UFA ಆ ಗುಡ್ಡದಾಗ ಇಳ್ದಂಗೆ ಇರ್ಬೇಕ್ರಿ ಅದು. ಒಂದು UFA ಹೋಗಿ ಬಂದು ಅದ್ರಾಗ ಇಳ್ದಂಗೆ ಇರ್ಬೇಕು ಅದು. ಹೌದಾ? ಡೋಂಟ್ ಅಂಡರ್ಎಸ್ಟಿಮೇಟ್ ಮೈ ಆರ್ಟ್ ಆಫ್ ಏನು ಸ್ನ್ಯಾಕ್ಸ್ ಡೂಯಿಂಗ್. ಸೊ ಎಸ್, ರಿತ್ವಿಕ್ ಸ್ಪೆಷಲ್ ಚಿಂದಿ ಬೇಳೆ. ಚಿಂದಿ ಮಾಡ್ತೀನಿ, ಅದು ರಿತ್ವಿಕ್ ಸ್ಪೆಷಲ್ ಚಿಂದಿ ಬೇಳೆ. ಸೊ ಈಗ ಟೇಸ್ಟ್ ಮಾಡೋಮಂತ. ಒಟ್ಟ ಟ್ರೈ ಮಾಡಬೇಡ್ರಿ ಯಾರು. ಆ್ಯನ್ ಎಲೆಗನ್ಸ್ ಬೈ ರಿತ್ವಿಕ್ ವಿ ರೆಡ್ಡಿ. ಮಸ್ತ್ ಆಗ್ಯದ. ಹೆತ್ತ ತಾಯಿಗೆ ಹೆಗ್ಗಣ ಗೊತ್ತಂತ ನೀ ಮಾಡಿದಂದ್ಮೇಲೆ ನಿನಗೆ ಚಲೋ ಆತತ್ತು. Is a 65, 13 6 78, 13 7 92, 13 8 105, 13 9 118, 13 10 130. 14 ಬರೀ, ಈಗ 14 ಬರ್ 14 ಹೇಳ್ಬೇಕು. ಇದು ನಡು ಒಂದು ಕಡೆ ಯಾವ್ದು 13 6 ತಪ್ಪಿದೆ. 13 6 ಇನ್ನೊಂದು ಸರ್ತಿ ಅದನ್ನ ಚಲೋ ರಿಮೈಂಡ್ ಇಟ್ಕೊ. ಯಾವ ಕೌಂಟ್ ಮಾಡಿ ಹೇಳೋದಿಲ್ಲ, ಟಕ್ಕನ ಕೇಳೋದ್ರಪ್ಲೆ ಹೇಳ್ಬೇಕು. ಈಗ ನಾ ಏನಾರ 13 5 ಅಂದ್ರೆ ಅನ್ಕೋ 65 ಪಟ್ನೆ ಇಮಿಡಿಯೇಟ್ಲಿ ಹೇಳ್ಬೇಕು. 13 6 ಅಂದ್ರೆ ಅನ್ಕೋ 78 ಪಟ್ನೆ ಹೇಳ್ಬಿಡ್ಬೇಕು ಬಾಯಿಲಿಂತ. ಓಕೆ, ವಿತೌಟ್ ಕೌಂಟಿಂಗ್. ಎಡಿಷನ್ ಇದು ಏನು ಮಾಡೋದಿಲ್ಲ. ಮೈಂಡ್ ಮಾಡ್ಲಿತ್ತೀನಿ. ಹಾಂ, ಅದೇ ಮೈಂಡ್ ಹಿಂಗೆ ಬಾಳೋತನ ಮಾಡೋದಿಲ್ಲ, ಪಟ್ನೆ ಹೇಳ್ಬಿಡ್ಬೇಕು ಹಿಂಗೆ ಕೇಳೋದ್ರಪ್ಲೇನೆ. ಓಕೆ, ಕ್ವಿಕ್ ಆನ್ಸರ್ ಇರ್ಬೇಕು. 14 ಹಿಂಗೆ ಬರೆದು ಪೇಜ್ ವೇಸ್ಟ್ ಮಾಡಬೇಡ. ಒಂದು ಕಡೆ ಕಾರ್ನರ್ಲಿಂತ ಬರೀ, ಸ್ಕೇಲ್ನಿಂತ ಗೆರಿ ಹಾಕು. ಒಂದು ಪೇಜ್ನ 3 ಟೇಬಲ್ಸ್ ಬರ್ತಾವೆ. ವೇಸ್ಟ್ ಮಾಡಬೇಡ ಪೇಜ್. 14 ತಾಗ ಬರಿಬೇಕು. 14 ತೊಗೊಂಡು ಬರಿ. ಇಂಥ ಚಲೋ ಆತವಲ್ಲ, ಮಸ್ತ್ ಎಮ್ಮಿ ಕೊಣ 10 ನಿಮಿಷ ಒಳಗೆ ಬರ್ಬೇಕು ಮುಗಿಸ್ಕೊಂಡು. ಊಟ ಇಲ್ಲ, ಈಗ ಅದು ಚಿಂದಿ ಬೇಳೆ ಕಲ್ಸ್ಕೊಂಡು ಅದಾದ್ಮೇಲೆ ಮಶ್ರೂಮ್ ಸೂಪ್ ಮಾಡ್ಕೊಂಡು ಈಗ ನೈಟು ಡಿನ್ನರ್ನಾಗ ಸೂಪ್ ಕುಡಿಲತ್ತಾರ ನಮ್ಮ ಸರ್ ಇವತ್ತು. ಹಾಂ, ನಿದ್ದೆ ಬರ್ತದೆ. ಸ್ಟೋರಿ ಯಾರು ನಿಮ್ಮ ಮುತ್ತೆ ಓದ್ತಾನ? ಆಟ ಆಡ್ಲಿಕ್ಕೆ ಹೋಗ್ಬೇಡ, ನಾಳೆ ನೋಡು. ಹ್ಞೂ ಹೇಳು. ನಾಳೆ ಮಧ್ಯಾಹ್ನ ಕ್ಲಾಸಸ್ 4.
ಅವ್ರನ್ನ ಥೋಡಿ ಏನು ಸಲ ತೊಗೋತಾರೆ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.